ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ಪಾಯಲ್ಸ್ ಏನು ಇಲ್ಲ, ಇದರಲ್ಲಿ ಕಲೆಕ್ಟಿವ್ ರೀಡಿಂಗ್, ಓವರ್ ಆಲ್ ಕಲೆಕ್ಟಿವ್ ರೀಡಿಂಗ್ ಏನಿದೆ ಅನ್ನೋಂಥದ್ದನ್ನ ನೋಡೋಣ. ಫುಲ್ ವಿಡಿಯೋ ನೋಡಬಹುದು. ಇದು ಓವರ್ ಆಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಎಷ್ಟು ಮಟ್ಟಿಗೆ ಕನೆಕ್ಟ್ ಆಗತ್ತೆ ಅಂತ ಮೆಸೇಜಸ್ ನೀವು ತಗೊಳ್ಳಿ, ಇಲ್ದಲೇ ಇರೋದು ಬಿಟ್ಬಿಡಿ. ಆರ್ಡಿನರಿನೆಸ್, inner voice, the lovers, friendliness, projection, receptivity, the dream, awareness, clinging to the past, possibilities. ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನೀವು ತುಂಬಾನೇ ಫೋಕಸ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಇನ್ನರ್ ವರ್ಕ್ ಮೇಲೆ ಅನ್ನೋದನ್ನ ತೋರಿಸ್ತಿದೆ ಫಸ್ಟ್ ಮೆಸೇಜ್ ನಿಮಗೆ. ಓವರ್ ಆಲ್ ಎಲ್ಲರ ಎನರ್ಜಿ, ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರೂ ಈಗ ಅವೇರ್ನೆಸ್ ಅನ್ನೋದಕ್ಕೆ ಬರ್ತಾ ಇದ್ದಾರೆ. ನಾನು ಬದುಕ್ತಾ ಇರೋ ಲೈಫು ನನ್ನದಲ್ಲ, ಅಲ್ದಲ್ಲೇ ಇರುವಂತ ಒಂದು ಜೀವನವನ್ನ ನಾನು ಬದುಕ್ತಾ ಇದ್ದೀನಿ, ನಾನೇನು, ನನ್ನ ಲೈಫ್ ಏನು, ನಾನು ಏನು ಕೂಡಿದೆ ಅನ್ನೋಂಥ ಸ್ಪಿರಿಚುವಲ್ ಲೆಸನ್ಸ್, ಸ್ಪಿರಿಚುವಲ್ ಕ್ವಶನ್ಸ್ ಅನ್ನೋದು ಲೈಫ್ ನಲ್ಲಿ ಬರ್ತಿದೆ ಅನ್ನೋದನ್ನ ತೋರಿಸ್ತಿದೆ. ಪ್ರತಿಯೊಬ್ರು ವೈಕನ್ ಆಗುವಂತ ಸ್ಟೇಜ್ ಅಲ್ಲಿ ಇದ್ದಾರೆ ಅನ್ನೋದನ್ನ ತೋರಿಸ್ತಿದೆ. ಇನ್ನರ್ ವಾಯ್ಸ್, ಒಳಗಿಂದ ಬರ್ತಾ ಇರುವಂತ ವಾಯ್ಸ್, ಆತ್ಮದ ಕೂಗು ಎಲ್ಲರಿಗೂ ಕೇಳಿಸೋದಕ್ಕೆ ಶುರು ಆಗಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಕನಸುಗಳು ಸಹ ರಿಲೇಟಿವ್ ಆಗಿ ಏನು ಬದಲಾವಣೆಗಳು ಬರಬೇಕು ಲೈಫ್ ನಲ್ಲಿ, ಆ ಒಂದು ಬದಲಾವಣೆಗಳು ಬರೋದಕ್ಕೆ, ಆ ಒಂದು ಚೇಂಜಸ್ ಅನ್ನೋದು ಎಲ್ಲರ ಲೈಫಲ್ಲೂ ಓವರ್ ಆಲ್ ಬರ್ತಿದೆ ಅನ್ನೋದನ್ನ ತೋರಿಸ್ತಿದೆ. ಯಾಕೆಂದ್ರೆ ಈ ನಡುವೆ ಸ್ಪಿರಿಚುಯಾಲಿಟಿ, ಮೆಡಿಟೇಷನ್, ಯೋಗ ಇದೆಲ್ಲ ತುಂಬಾನೇ ಪ್ರಮೋಟ್ ಆಗ್ತಿದೆ, ಎಲ್ಲರಿಗೂ ಅವೇರ್ನೆಸ್ ಬರ್ತಿದೆ. ಆದ್ರಿಂದ ಇದು ಓವರ್ ಆಲ್ ಎನರ್ಜಿ ಎಲ್ಲರಿಗೂ ಕೂಡ ಇದೇ ಆಗ್ತಿದೆ. ಈ ವಿಡಿಯೋವರೆಗೂ ನೀವು ಬಂದಿದ್ದೀರಾ, ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಗಂತೂ ಅದು ಅವೇರ್ನೆಸ್ ಅಲ್ಲಿ ಇದ್ದೇ ಇರ್ತೀರಾ. ಸೊ ನನ್ನ ಲೈಫ್ ನಂದಲ್ಲ, ನಾನು ಸ್ಪಿರಿಚುಯಾಲಿಟಿಲಿ ಹೋಗ್ಬೇಕು, ನನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು, ನನ್ನ ಬಗ್ಗೆ ನಾನು ಫೋಕಸ್ ಮಾಡ್ಬೇಕು ಅನ್ನೋದ್ರ ಮೇಲೆ ಕಂಪ್ಲೀಟ್ ಜ್ಞಾನ ಅನ್ನೋದು ಬರ್ತಿದೆ ಅನ್ನೋದನ್ನ ತೋರಿಸ್ತದೆ. ನೀವು ನಿಮ್ಮ ಜೊತೆ ಒಂದು ಫ್ರೆಂಡ್ಶಿಪ್ನೆಸ್ ನ ಮಾಡ್ಕೊಳ್ತಾ ಇದ್ದೀರಾ. ನೀವು ಸೋಲ್ಮೇಟ್ ನ ಅಟ್ರಾಕ್ಟ್ ಮಾಡ್ತಾ ಇದ್ರು, ಟ್ವಿನ್ ಫ್ಲೇಮ್ ನ ಅಟ್ರಾಕ್ಟ್ ಮಾಡ್ತಾ ಇದ್ರು, ಸೆಲ್ಫ್ ಲವ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ ಅಥವಾ ಮಾಡಬೇಕು. ಮಾಡ್ತಾ ಇರೋರ್ಗೆ ಗುಡ್, ಮಾಡ್ದಲೇ ಇರೋರ್ಗೆ ಗೈಡೆನ್ಸ್. ನೀವು ನಿಮ್ಮ ಸೆಲ್ಫ್ ಲವ್ ಮೇಲೆ ನೀವು ಫೋಕಸ್ ಮಾಡಬೇಕು ಅನ್ನೋದನ್ನ ತೋರಿಸ್ತಿದೆ. ನಿಮ್ಮ ಒಳಗೆ ಇರುವಂತ ಯಾವ ನೆಗೆಟಿವಿಟಿಗಳಿದೆ ಅದನ್ನ ನೀವು ಪಾಯಿಂಟ್ ಔಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀರಾ. ಎಸ್, ಇನ್ನರ್ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಓಕೆ, ನನ್ನಲ್ಲಿ ಈ ಒಂದು ನೆಗೆಟಿವಿಟಿ ಇದೆ, ನಾನು ಈ ತಪ್ಪನ್ನ ಮಾಡ್ತಾ ಇದ್ದೀನಿ, ನಾನು ಇದನ್ನ ತಿಳ್ಕೊಂಡು ತಿದ್ಕೊಳ್ಬೇಕು ಅನ್ನೋಂಥ ಬದಲಾವಣೆಗಳು ನಿಮ್ಮ ಲೈಫ್ ನಲ್ಲಿ ಬರ್ತಾ ಇದೆ ಅನ್ನೋದನ್ನ ತೋರಿಸ್ತದೆ. ನಿಮ್ಮೊಳಗೆ ನೀವು ಇದು ಪದೇ ಪದೇ ಇಲ್ಲಿ ನಿಮ್ಗೆ ಚಿತ್ರಗಳು ಕಾಣಿಸ್ತಾ ಇದ್ರೆ ನಿಮ್ಗೂ ಕೂಡ ಗೊತ್ತಾಗತ್ತೆ. ಇದು ಪದೇ ಪದೇ ನೀವು ನಿಮ್ಮೊಳಗೆ ನೀವು ಹೋಗ್ತಾ ಇದ್ದೀರಾ. ಸ್ಪಿರಿಚುವಲ್ ಅವೇಕನಿಂಗ್ ಅನ್ನೋದು ನಿಮ್ಮಲ್ಲಿ ಇನ್ನೂ ಡೆಪ್ತ್ ಆಗ್ತಿದೆ ಅನ್ನೋದನ್ನ ತೋರಿಸ್ತಿದೆ. ಆದ್ರೆ ನೀವು ಎಷ್ಟೇ ಮುಂದಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ್ರು, ನಿಮ್ಮ ಪಾಸ್ಟ್ ಅಲ್ಲಿ ಆದಂತ ನೋವು, ನೆಗೆಟಿವಿಟಿ, ಅದೇ ವ್ಯಕ್ತಿಗಳು ನಿಮ್ ಲೈಫ್ ನಲ್ಲಿ ಪದೇ ಪದೇ ಬರೋದು, ಅದೇ ನೋವುಗಳು ಪದೇ ಪದೇ ಆಗುವಂಥದ್ದು, ಮತ್ತೆ ಅಲ್ಲಿಂದ ನೀವು ಕಟ್ ಆಗಿ ಮತ್ತೆ ನೀವು ಅದೇ ಸ್ಯಾಡ್ ಮೂಮೆಂಟ್ಗೆ ಹೋಗೋದು, ಸ್ಯಾಡ್ ಫೀಲ್ ಆಗೋದು, ಅದನ್ನು ಕೂಡ ಇಲ್ಲಿ ತೋರಿಸ್ತಿದೆ. ಸೊ ಅದರಿಂದ ಆ ತರ ಆದಾಗೆಲ್ಲಾನು ಸಹ ನೀವು ಕಂಪ್ಲೀಟ್ಲಿ ಅದರಿಂದ ಕಟ್ ಆಫ್ ಆಗಿ ಮೆಡಿಟೇಷನ್ ಮಾಡಿ, ನಾನು ನನ್ನ ಪಾಸ್ಟ್ ಇಂದ ನಾನು ಮುಂದೆ ಬಂದಿದ್ದೀನಿ,
ಸಾರಿ, ಸ್ವಲ್ಪ ಡಿಸ್ಟರ್ಬ್ ಆಯ್ತು. ಪಾಸ್ಟ್ ನ ಬಿಟ್ಟು ನೀವು ಮುಂದಕ್ಕೆ ಹೋಗ್ಬೇಕು ಅನ್ನುವಂಥದ್ದನ್ನ ತೋರಿಸ್ತಿದೆ. ಲೆಟ್ ಗೋ ಕಾರ್ಡ್ ಬಂದಿದೆ. ಸೊ ಪಾಸ್ಟ್ ನ ಬಿಟ್ಬಿಟ್ಟು ನೀವು ಮುಂದಕ್ಕೆ ಹೋಗ್ಬೇಕು ಅನ್ನೋದನ್ನ ತೋರಿಸ್ತಿದೆ. ಕಾಂಪ್ರಮೈಸ್ ಕಾಂಪ್ರಮೈಸ್ ಕಾರ್ಡ್ ಬಂದಿದೆ. ಅಂದ್ರೆ ಸಿಚುಯೇಷನ್ ಇವಾಗ ಹೇಗಿದೆ ಅದ್ರ ಜೊತೆ ಕಾಂಪ್ರಮೈಸ್ ಆಗಿ ಪಾಸ್ಟ್ ನ ಬಿಟ್ಬಿಡಿ. ಈ ಪ್ರೆಸೆಂಟ್ ಮೂಮೆಂಟ್ ನ ಅಕ್ಸೆಪ್ಟ್ ಮಾಡಿ ಪಾಸ್ಟ್ ನ ಕಂಪ್ಲೀಟ್ಲಿ ಬಿಟ್ಕೊಡ್ತಾ ಮುಂದಕ್ಕೆ ಹೋಗ್ಬೇಕು ಅನ್ನೋದನ್ನ ತೋರಿಸ್ತಿದೆ. ಪಾಸ್ಟ್ ಬಗ್ಗೆ ನಿಮ್ಗೆ ಹರ್ಟ್ ಆದಾಗ, ನೋವಾಯ್ತು, ಇನ್ನೂ ದುಃಖ ಆಗ್ತಿದೆ, ನಾನು ಎಷ್ಟು ಮಾಡಿದೆ, ಅವ್ರು ನನ್ಗೆ ಇಷ್ಟೊಂದು ಮೋಸ ಮಾಡಿದ್ರು, ಆ ತರ ಪೇನ್ಗಳು ನಿಮಗ್ ಬರ್ತಾ ಇದೆ ಅಂತ ಅಂದಾಗೆಲ್ಲಾನು ಕೂಡ ಕುತ್ಕೊಳ್ಳಿ, ಧ್ಯಾನ ಮಾಡಿ. ಆ ಪೇನ್ ರಿಲೀಸ್ ಆಗೋವರೆಗೂ ಭಗವಂತಂಗೆ ಕಂಪ್ಲೀಟ್ಲಿ ಸರೆಂಡರ್ ಆಗಿ ನೀವು ಧ್ಯಾನ ಮಾಡಿ. ಅದರಿಂದ ನೀವು ಪಾಸ್ಟ್ ನಿಮ್ಮನ್ನೇನು ಹಿಡ್ದು ಎಳೀತಿದೆ, ನೀವು ಮುಂದಕ್ಕೆ ಹೋಗೋದಕ್ಕೆ ಪಾಸ್ಟ್ ಅನ್ನೋದು ಬಿಡಲ್ಲ ಸ್ಪಿರಿಚುಯಾಲಿಟಿನಲ್ಲಿ. ಸೊ ನೆನ್ನೆ ಅದಾಗಿತ್ತು, ಹೋದ್ ವರ್ಷ ಅದಾಗಿತ್ತು, ನಾನು ಅವ್ರಿಗೆ ಹಂಗ್ ಮಾಡಿದೆ, ಅದಾಗೋಯ್ತು, ಅವ್ರು ನನಗೆ ಮೋಸ ಮಾಡಿದ್ರು, ಅಥವಾ ನಾನು ಅವ್ರನ್ನ ಅಷ್ಟೊಂದು ಪ್ರೀತಿಸಿದೆ, ಅವ್ರು ಯಾಕೆ ನನ್ಗೆ ಹೀಗ್ ಮಾಡಿದ್ರು, ಈ ತರ ಪಾಸ್ಟ್ ನಲ್ಲಿ ಬರುವಂತ ಕ್ವಶನ್ಗಳು. ನಾನು ಅಷ್ಟೊಂದು ಹೆಲ್ಪ್ ಮಾಡಿದೆ ಅಂದ್ರೂ ನನ್ಗೆ ಈ ತರ ಬೆನ್ನು ಚೂರಿ ಹಾಕುವಂತ ಕೆಲಸ ಮಾಡಿದ್ರು. ಈ ತರದ್ದೆಲ್ಲಾನು ನಮ್ಗೆ ಮತ್ತೆ ಮತ್ತೆ ಪದೇ ಪದೇ ಎಳಿತಾ ಹೋಗುತ್ತೆ. ಅದಕ್ಕೆ ಅದರಿಂದ ಹೊರಗ್ ಬಂದು ನಮ್ಗೋಸ್ಕರ ನಾವು ಸ್ಟ್ಯಾಂಡ್ ತಗೊಳ್ಬೇಕು, ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಬೇಕು. ದ ರೆಬಲ್ ಕಾರ್ಡ್ ಬಂದಿದೆ. ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಬೇಕು ಅನ್ನುವಂಥದ್ದನ್ನ ತೋರಿಸ್ತದೆ. ಆವಾಗ ಮಾತ್ರನೇ ಆಗುವಂಥದ್ದು. ನಿಮ್ಗೆ ಆ ತರ ಬಂದಾಗೆಲ್ಲಾನು ಸಹ ಮೆಡಿಟೇಷನ್ ಕೂತ್ಕೊಳ್ಳಿ, ಮೆಡಿಟೇಷನ್ ಮಾಡಿ, ಅಥವಾ ಗಾಳಿ ಎಲ್ಲಿ ಚೆನ್ನಾಗಿ ಬರ್ತಿದೆ, ಮರಗಿಡಗಳು ಎಲ್ಲಿರುತ್ತೆ ಅಲ್ಲಿ ಓಡಾಡಿ, ಪ್ರಕೃತಿ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಓಡಾಡಿ, ಇಲ್ಲ ನಿಮ್ ಟೆರೆಸ್ ಮೇಲೆ ಬಾಲ್ಕನಿಲೋ ನಿಂತ್ಕೊಂಡು ಆಕಾಶ ನೋಡಿ, ಆಕಾಶ ಎಷ್ಟು ನೀಲಿಯಾಗಿದೆ, ಮೋಡಗಳು ಹೇಗಿದೆ, ಅದನ್ನೆಲ್ಲ ಜಸ್ಟ್ ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಪ್ರಕೃತಿಯಲ್ಲಿ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ, ಹೀಲಿಂಗ್ ಅನ್ನೋದು ಅಷ್ಟು ಫಾಸ್ಟ್ ಆಗತ್ತೆ. ನೀವಿನ್ನ ನಿಮ್ಮ ಪಾಸ್ಟ್ ನ ಹಿಂದಕ್ಕೆ ಬಿಟ್ಬಿಟ್ಟು ಮುಂದಕ್ಕೆ ಹೋಗೋದಕ್ಕೆ ಈ ಒಂದು ಚೇಂಜಸ್, ಈ ಒಂದು ಪ್ರಾಕ್ಟೀಸಸ್ ನಿಮ್ ಲೈಫ್ ನಲ್ಲಿ ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ ತೋರಿಸ್ತದೆ. ಆಮೇಲೆ ನೀವು ಮಾಡ್ತಾ ಇರೋ ಇನ್ನೊಂದು ತಪ್ಪೇನು ಅಂತಂದ್ರೆ, ಇನ್ನೊಬ್ರನ್ನ ನೋಡಿ ನಿಮಗ್ ನೀವು ಕಂಪೇರ್ ಮಾಡ್ಕೊಳ್ತೀರಾ. ನಾನು ಅವರಷ್ಟು ಚೆನ್ನಾಗಿಲ್ಲ, ನನ್ಗೆ ಅವರಷ್ಟು ಬುದ್ಧಿವಂತಿಕೆ ಇಲ್ಲ, ನನ್ಗೆ ಅವರಷ್ಟು ಸಂಪಾದನೆ ಇಲ್ಲ, ನಾವು ಅವರಷ್ಟು ಶ್ರೀಮಂತರಲ್ಲ, ನನ್ಗೆ ಅವರಷ್ಟು ನಾಲೆಡ್ಜ್ ಇಲ್ಲ, ಏನ್ ಬೇಕಿದ್ರು ಆಗಿರಬಹುದು, ನನ್ಗೆ ಅವರಷ್ಟಿಲ್ಲ, ನಾನು ಅವರಷ್ಟಿಲ್ಲ ಅಂತ ನಿಮ್ಮನ್ನ ನೀವೇ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ತಾ ಇದ್ದೀರಾ. ಅದಕ್ಕೆ ಉಲ್ಟಾ ನೀವೇನ್ ಮಾಡ್ಬೇಕು, ಅವ್ರಿಗಿರೋದು ನಿಮ್ಗಿರುತ್ತೆ. ಪ್ರತಿದಿನ ನಮ್ಮ ಒಂದು ಪ್ರಾಕ್ಟೀಸ್ ಅನ್ನೋದಾಗ್ಲಿ, ನಮ್ಮ ಮುಂದೆ ಹೋಗೋದು ಅನ್ನೋಂಥದ್ದೇನಿದೆ, ತುಂಬಾ ಮೈಂಡ್ ಗೇಮ್, ಇಲ್ಯೂಷನ್ ಜಾಸ್ತಿ ಆಗ್ತದೆ ಅನ್ನೋದನ್ನು ಕೂಡ ತೋರಿಸ್ತದೆ. ಯಾಕಂದ್ರೆ ಸ್ಪಿರಿಚುಯಾಲಿಟಿಲಿ ಮುಂದೆ ಹೋಗೋದು ಯಾರಿಗೂ ಅಷ್ಟು ಈಸಿ ಅಲ್ಲ. ಇಲ್ಯೂಷನ್ ಅನ್ನೋದು ನಮ್ಮನ್ನ, ಪಾಸ್ಟ್ ಅನ್ನೋದು, ಇಲ್ಯೂಷನ್ ಅನ್ನೋದು ತುಂಬಾ ಎಳೆದ್ ನಿಲ್ಸುತ್ತೆ. ಸ್ಪಿರಿಚುಯಲಿ ನಾವು ಗ್ರೋ ಆಗೋದಕ್ಕೆ, ಉದ್ಧಾರ ಆಗೋದಕ್ಕೆ ನೆಗೆಟಿವ್ ಎನರ್ಜೀಸ್ ಯಾವತ್ತೂ ಯಾರಿಗೂ ಬಿಡೋದಿಲ್ಲ. ಸೊ ಅದ್ ನಿಮ್ಗೂ ಕೂಡ ಆಗ್ತಿದೆ. ಅಂಡ್ ಕಂಪ್ಯಾರಿಸನ್ ಇಂದ ನೀವು ಹೊರಗೆ ಬರ್ಬೇಕು ಅಂತಂದ್ರೆ, ನೆನ್ನೆ ಇದ್ದ ನಿಮಗೆ ನೀವು ಕಂಪೇರ್ ಮಾಡ್ಕೊಳ್ಳಿ. ನೆನ್ನೆಗಿಂತ ನಾನೆಷ್ಟು ಬೆಟರ್ ಆಗಿದ್ದೀನಿ. ಕಂಪ್ಯಾರಿಸನ್ ಯಾವಾಗ್ಲೂ ನಮ್ಮ ಜೊತೆ ಇರ್ಬೇಕು, ಕಾಂಪಿಟೇಷನ್ ಯಾವಾಗ್ಲೂ ನಮ್ಮ ಜೊತೆ ಇರ್ಬೇಕು, ನೆನ್ನೆ ಇದ್ದ ನನ್ನ ಜೊತೆ ಇರ್ಬೇಕು. ಅವಾಗ ಮಾತ್ರನೇ ನೆನ್ನೆಗಿಂತ ನಾನು ಇವತ್ತು ಬೆಟರ್ ಆಗಿದ್ದೀನಿ, ಹೋದ್ ತಿಂಗಳಿಗಿಂತ ನಾನು ಈ ತಿಂಗಳು ಬೆಟರ್ ಆಗಿದ್ದೀನಿ, ಹೋದ ವರ್ಷಕ್ಕಿಂತ ಈ ವರ್ಷ ಬೆಟರ್ ಆಗಿದ್ದೀನಿ. ಆ ಕಂಪ್ಯಾರಿಸನ್ ನಮ್ಮ ಜೊತೆ ನಮಗಿರ್ಬೇಕು. ಆಗ ಮಾತ್ರನೇ ನಮ್ ಲೈಫಲ್ಲಿ ಏನೇ ಪ್ಲಸ್ ಇರ್ಲಿ ಮೈನಸ್ ಇರ್ಲಿ, ಆ ಮೈನಸ್ ಕೂಡ ಹೇಗ್ ಪ್ಲಸ್ ಮಾಡ್ಕೊಳ್ಬಹುದು ಅಂತ ಅದನ್ನು ಕೂಡ ಪ್ಲಸ್ ಮಾಡ್ಕೊಂಡು ಬದುಕೋದೇ ಲೈಫ್. ಯು ಆರ್ ಎ ಫೈಟರ್. ರೆಬಲ್ ಕಾರ್ಡ್ ಬಂದಿದೆ, ಫೈಟರ್ ಕಾರ್ಡ್ ಬಂದಿದೆ. ಖಂಡಿತ ನೀವು ನಿಮ್ ಮೇಲೆ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತೋರಿಸುತ್ತೆ. ಪ್ರತಿ ದಿನ ನೀವು ಡೇ ಬೈ ಡೇ ಬೆಟರ್ ಆಗ್ತಾ ಇದ್ದೀರಾ ಅನ್ನೋದನ್ನ ಕೂಡ ತೋರಿಸ್ತದೆ. ಅಂಡ್ ಆದಷ್ಟು ಪ್ರಾಪರ್ ಮೆಡಿಟೇಷನ್ ಮಾಡಿ, ಇಲ್ಯೂಷನ್ ಇಂದ ಹೊರಗೆ ಬನ್ನಿ. ಮೈಂಡ್ ತುಂಬಾನೇ ಗೇಮ್ ಆಡುತ್ತೆ.
ಆ ಮೈಂಡ್ ಗೇಮ್, ಮೈಂಡ್ ಅನ್ನ ನಾವ್ ಹೇಳ್ದಂಗೆ ನೀನ್ ಕೇಳ್ಬೇಕು, ನೀನ್ ಹೇಳ್ದಂಗ್ ನಾನ್ ಕೇಳಲ್ಲ ಅಂತ ನಾವ್ ಅದಕ್ಕೆ ಆರ್ಡರ್ ಮಾಡ್ಕೊಂಡು ಅದನ್ನ ನಮ್ಮ ಸ್ಲೇವ್ ಮಾಡಿ ಇಟ್ಕೊಳ್ಬೇಕು. ನಾವ್ ಹೇಳಿದ್ದನ್ನ ಕೇಳೋ ಅಂತ ರೀತಿಯಲ್ಲಿ ಮಾಡಿಟ್ಕೋಬೇಕು. ನಾವು ಮಾಸ್ಟರ್ ಆಗ್ಬೇಕು, ಅದನ್ನ ನಾವು ಸ್ಲೇವ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಕೋತಿ ಕುಣ್ಣಂಗೆ ಮಂಕಿ ಮೈಂಡ್ ಅಂತಾರಲ್ಲ, ಕೋತಿ ಹೇಗಂದ್ರೆ ಹಾಗೆ ಆಡತ್ತಲ್ಲ, ನಮ್ಮ ಮೈಂಡ್ ಕೂಡ ಹಾಗೆ ಆಗತ್ತೆ. ಓವರ್ ಆಲ್ ವಿ ಆರ್ ದ ವರ್ಲ್ಡ್ ಕಾರ್ಡ್ ಬಂದಿದೆ. ಅಂದ್ರೆ ನಾವು ಇದು ಕಲೆಕ್ಟಿವ್ ರೀಡಿಂಗ್ ಮಾಡ್ತಾ ಇರೋದ್ರಿಂದ ಸೋಲ್ ಫ್ಯಾಮಿಲಿನ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ಅನ್ನೋದನ್ನ ತೋರಿಸುತ್ತೆ. ಯಾಕೆಂದ್ರೆ ಇವತ್ತು ಪ್ರತಿಯೊಬ್ರು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕಲ್ತ್ಕೊಳ್ಬೇಕಾಗಿರೋದು, ಹೇಳ್ಬೇಕಾಗಿರೋದು, ಕೇಳ್ಬೇಕಾಗಿರೋದೆಲ್ಲ ನಾವು ಒಬ್ರಿಗೊಬ್ರು ಕನೆಕ್ಟ್ ಆಗ್ತಾ ಇದೀವಿ ಬರ್ತಾ ಬರ್ತಾ ನಾವು. ಸೊ ಆತ್ಮ ಪರಮಾತ್ಮನ ಅಂಶ ಆಗಿರೋದ್ರಿಂದ ಇಂಟರ್ಲಿಂಕ್ ಅಲ್ಲಿ ಇರ್ತೀವಿ ನಾವು ಪ್ರತಿಯೊಬ್ರು ಸಹ. ಅಂಡ್ ಗೊತ್ತಿದ್ರು ಗೊತ್ತಿಲ್ದಲೇ ಇದ್ರು, ಕಾನ್ಶಿಯಸ್ಲಿ ನಮಗ್ ಗೊತ್ತಿಲ್ಲ ಅಂದ್ರು ಸಬ್ ಕಾನ್ಶಿಯಸ್ಲಿ ವಿ ಆರ್ ಆಲ್ ಒನ್. ಯಾಕೆಂದ್ರೆ ನಾವು ಅದೊಂದೇ ಭಗವಂತನಿಂದ, ಒಬ್ಬರೇ ಭಗವಂತನಿಂದಾನೇ ಡಿವೈಡ್ ಆಗಿರೋ ಬೇರೆ ಬೇರೆ ರೂಪ, ಬೇರೆ ಬೇರೆ ಪಾರ್ಟ್ ಅಷ್ಟೇ ನಾವೆಲ್ಲರೂ ಕೂಡ. ಸೊ ಸ್ಟ್ರಾಂಗ್ ಆಗಿ ಇವಾಗ ಏನ್ ನಿಂತಿದ್ದೀರಾ, ಪ್ರತಿದಿನ ಆ ಸ್ಟ್ರಾಂಗ್ನೆಸ್ ನ, ನಿಮ್ಗೋಸ್ಕರ ನೀವು ಸ್ಟ್ಯಾಂಡ್ ತಗೊಳ್ತಾ ಇರುವಂತ ರೀತಿನ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ಖಂಡಿತ ನಿಮ್ಮ ಲೈಫ್ ನಲ್ಲಿ ಪಾಸಿಟಿವ್ ಚೇಂಜಸ್ ಬರುತ್ತೆ. ಇಲ್ಲಿ ನೆಗೆಟಿವ್ ಕಾರ್ಡ್ಸ್ ತುಂಬಾ ಕಡಿಮೆ ಬಂದಿದೆ, ನಿಮ್ಗೆ ಪಾಸಿಟಿವ್ ಕಾರ್ಡ್ಸ್ ತುಂಬಾ ಬಂದಿದೆ, ಜಾಸ್ತಿ ಬಂದಿದೆ. ಓವರ್ ಆಲ್ ಎನರ್ಜಿ ತುಂಬಾ ಪಾಸಿಟಿವ್ ವೈಬ್ಸ್ ಇಂದ ಚೇಂಜ್ ಆಗ್ತಿದೆ. ಯಾಕೆಂದ್ರೆ ಪ್ರತಿ ಹುಣ್ಣಿಮೆ, ಅಮಾವಾಸ್ಯೆ, ಪ್ರತಿ ತಿಂಗಳು ಎಷ್ಟೋ ಪೋರ್ಟಲ್ಗಳು ಓಪನ್ ಆಗ್ತಾ ಇರುತ್ತೆ. ಅದರಿಂದ ಭಗವಂತನ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಭೂಮಿ ಮೇಲೆ ತುಂಬಾನೇ ಬರ್ತಿದೆ. ಅದಕ್ಕೆ ಓವರ್ ಆಲ್ ಶಿಫ್ಟ್ ತುಂಬಾ ಚೆನ್ನಾಗ್ ಆಗ್ತಿದೆ. ಧ್ಯಾನದ ಮೇಲೆ ತುಂಬಾ ಜನಕ್ಕೆ ಅವೇರ್ನೆಸ್ ಬರ್ತಿದೆ. ಇವನ್ ನಾನು ನಮ್ಮ ಮ್ಯಾಮ್ ಹತ್ರ, ಮ್ಯಾಮ್ ಜೊತೆ ಮೆಡಿಟೇಷನ್ ಮಾಡ್ತೀನಲ್ಲ, ಫ್ರೀ ಮೆಡಿಟೇಷನ್ ಕ್ಲಾಸಸ್ಗೆ ಆ ಒಂದೇ ಒಂದು ಮೆಡಿಟೇಷನ್ಗೆ 1000 ಜನ ಬರ್ತಾ ಇದ್ದಾರೆ. ಅಂದ್ರೆ ಒಬ್ಬ ಗುರು ಹತ್ರನೇ ಇವತ್ತು 1000 ಜನ ಮೆಡಿಟೇಷನ್ ಮಾಡೋದಕ್ಕೆ ನಾವುಗಳು ಸೇರ್ತಾ ಇದೀವಿ, ಕೂತ್ಕೊಳ್ತಾ ಇದೀವಿ ಅಂತ ಅಂದಾಗ, ಓವರ್ ಆಲ್ ವರ್ಲ್ಡ್ ಅಲ್ಲಿ ಇದೆಲ್ಲ ಸ್ಪ್ರೆಡ್ ಆಗ್ತಿದೆಯಲ್ಲ, ಎಷ್ಟು ಲಕ್ಷಾಂತರ ಜನ, ಎಷ್ಟು ಕೋಟ್ಯಾಂತರ ಜನ ಮೆಡಿಟೇಷನ್ ಮಾಡ್ತಾ ಇರ್ಬೋದು. ಆ ಮೆಡಿಟೇಷನ್ ಮಾಡಿದಾಗ ಭಗವಂತನ ಒಂದು ಪಾಸಿಟಿವ್ ಎನರ್ಜಿ ಏನ್ ಬರ್ತಿದೆ, ಈ ಚಿತ್ರದಲ್ಲಿ ನೀವು ನೋಡಬಹುದು. ಭೂಮಿ ಮೇಲೆ ಒಬ್ರನ್ನೊಬ್ರು ಎಲ್ಲ ಸರ್ಕಲ್ ಅಲ್ಲಿ ಒಬ್ರನ್ನೊಬ್ರು ಕೈ ಹಿಡ್ಕೊಂಡು ಎಲ್ಲರೂ ಕನೆಕ್ಟ್ ಆಗ್ತಾ ಇದೀವಿ. ಸೊ ಈ ರೀತಿಯಲ್ಲಿ ನಾವು ಒಬ್ರಿಗೊಬ್ರಿಗೆ ಇಂಟರ್ಲಿಂಕ್ ಆಗಿರ್ತೀವಿ. ವಿ ಆರ್ ಆಲ್ ಕನೆಕ್ಟೆಡ್. ಸೊ ತುಂಬಾ ಪಾಸಿಟಿವ್ ಶಿಫ್ಟ್ ಅನ್ನೋದು ಬರ್ತಿದೆ. ಆದ್ರಿಂದ ನಿಮ್ಮ ಎಫರ್ಟ್ ನ ನೀವು ಹಾಕಿ. ಪರ್ಸನಲಿ ನಮ್ಮೊಟ್ಟಿಗೆ ನಾವು ಹೇಗೆ ಊಟ ಮಾಡ್ಬೇಕು ಹಾಗೆ ಓವರ್ ಆಲ್ ಎನರ್ಜಿ ವರ್ಕ್ ಆಗ್ತಿರುತ್ತೆ. ಅದ್ರ ಜೊತೆ ನಮ್ಮ ಎಫರ್ಟ್ ನಾವು ಹಾಕ್ಲೇಬೇಕು. ನಿಮ್ಮ ಲೈಫ್ ನಲ್ಲಿ ಟ್ರಾವೆಲಿಂಗ್ ಅನ್ನೋದು, ಟ್ರಾವೆಲ್ ಮಾಡ್ತಾ ಇರ್ಬೋದು ಯಾರಾದ್ರೂ, ಇಲ್ಲಾಂದ್ರೆ ರೀಸೆಂಟ್ಲಿ ನಿಮ್ಮ ಇದರಲ್ಲಿ ಟ್ರಾವೆಲಿಂಗ್ ಅನ್ನುವಂಥದ್ದಿದೆ. ಇದು ಓವರ್ ಆಲ್ ಎನರ್ಜಿ ಆಗಿರೋದ್ರಿಂದ ನಿಮಗೆ ಎಷ್ಟು ಪಾಯಿಂಟ್ ಅನ್ನೋದು ನಿಮಗೆ ಮ್ಯಾಚ್ ಆಗತ್ತೆ, ಅದನ್ನ ನೋಡಿ ಮಿಕ್ಕಿದ್ದನ್ನ ಬಿಟ್ಬಿಡಿ. ಮತ್ತೆ ಮತ್ತೆ ಕಾರ್ಡಲ್ಲಿ ಅದೇ ಬರ್ತಿದೆ, ಓವರ್ ಆಲ್ ಅವೇರ್ನೆಸ್ ಬರ್ತಿದೆ. ಪದೇ ಪದೇ ಮತ್ತೆ ಅದೇ ಬರ್ತಿದೆ, ಯು ಆರ್ ಅ ಸ್ಟ್ರಾಂಗ್ ಪರ್ಸನ್. ನೀವು ನಿಮ್ಗೋಸ್ಕರ ಸ್ಟ್ರಾಂಗ್ ಆಗಿ ನಿಂತಿದ್ದೀರಾ ಅಥವಾ ನಿಂತ್ಕೊಳ್ತೀರಾ ಅನ್ನೋದನ್ನ ತೋರಿಸ್ತಿದೆ. ಎರಡೇ ಆಪ್ಷನ್, ಒಂದು ನಿಂತಿದ್ದೀರಾ ಅಥವಾ ಮುಂದಕ್ಕೆ ನಿಂತ್ಕೊಳ್ತೀರಾ, ಎರಡನೇ ಥಾಟೇ ಇಲ್ಲ. ಇದೇ ಪಾಸಿಟಿವ್ ಚೇಂಜಸ್ ನೀವು ಮಾಡ್ಕೊಳ್ತಾ ಹೋದ್ರೆ ಖಂಡಿತ ಕಲಿಯುಗದಿಂದ ಸತ್ಯಯುಗಕ್ಕೆ ಶಿಫ್ಟ್ ಆಗ್ತಿದೆ ಅನ್ನೋಂಥದ್ದೇನಿದೆ, ಆ ಎನರ್ಜಿನ ನಾವು ನಮ್ಮ ಲೈಫ್ ನಲ್ಲಿ ನೋಡಬಹುದು. ನಮ್ಮ ಟೈಮ್ ಲೈನ್ ಅಲ್ಲೇನೆ ನಮ್ಮ ತುಂಬಾ ಪಾಸಿಟಿವ್ ಆಗಿ ಯುಗ ಪರಿವರ್ತನೆ ಆಗುವಂಥದ್ದು, ತುಂಬಾ ಪಾಸಿಟಿವ್ ಆಗಿ ಎಲ್ಲರ ಲೈಫ್ ಚೇಂಜ್ ಆಗುವಂಥದ್ದು ನಾವು ಕೂಡ ಇಲ್ಲಿದ್ದು ಸಾಕ್ಷಿ ಆಗ್ತೀವಿ ಈ ಒಂದು ಯುಗ ಪರಿವರ್ತನೆಗೆ. ಎಷ್ಟು ಲಕ್ ಅಲ್ವಾ. ಈಗ ಕಲೆಕ್ಟಿವ್ ಲವ್ ಮೆಸೇಜಸ್ ಏನಿದೆ ಅನ್ನುವಂಥದ್ದನ್ನ ನೋಡೋಣ.
Give give your relationship a chance. Honeymoon. Let your friend help you. Finance and career. Love yourself first. Past life relationship. Children. Release your ex. Unrequired love. Pay attention to the red flags. Okay. ಇದು ಓವರ್ ಆಲ್ ಕಲೆಕ್ಟಿವ್ ರೀಡಿಂಗ್ ಆದ್ರೂ ಸಹ ನೀವ್ ಈ ರೀಡಿಂಗ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತ ಅಂದಾಗ ಪರ್ಟಿಕ್ಯುಲರ್ಲಿ ನಿಮಗೆ ಏನೇನು ಇಲ್ಲಿ ಆಮ್, ನಿಮ್ಮ ಲೈಫ್ಗೆ ಕನೆಕ್ಟ್ ಆಗುವಂತ ಪಾಯಿಂಟ್ಸ್ ಇದೆ ಅದನ್ನ ಪ್ರಾಪರ್ ಆಗಿ ತಗೊಳ್ಳಿ, ಇಲ್ದಲೇ ಇರೋದು ಬಿಟ್ಬಿಡಿ. ಸೊ ಇಲ್ಲಿ ಬೇರೆ ಬೇರೆ ತರ ರೀಡಿಂಗ್ ಬಂದಿದೆ. ಸೊ ನಿಮ್ಗೆ ಎಷ್ಟು ಕಲೆಕ್ಟ್ ಆಗುತ್ತೆ ಅದನ್ನ ತಗೊಳ್ಳಿ, ಮಿಕ್ಕಿದ್ದು ಬಿಡಿ. ಯಾರಿಗೆ ಯಾವ ಪಾಯಿಂಟ್ ಕನೆಕ್ಟ್ ಆಗುತ್ತೆ ಅದನ್ನ ಕನೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಎಷ್ಟು ಮೆಸೇಜಸ್ ಬಂದಿದೆ ನಾನು ಎಲ್ಲಾನು ಹೇಳ್ತೀನಿ. ಕೆಲವ್ರಿಗೆ ನಿಮ್ಮ ಒಂದು ಸಂಬಂಧಕ್ಕೆ ಇನ್ನೊಂದು ಚಾನ್ಸ್ ಕೊಡಿ. ಮೇ ಬಿ ನಿಮ್ಮ ಮದ್ವೆ ಆಗಿರ್ಬೋದು, ಮದ್ವೆ ಆಗ್ದಲೇ ಇರಬಹುದು. ನಿಮ್ಮ ಪರ್ಸನ್ಗೆ ಇನ್ನೊಂದು ಚಾನ್ಸ್ ಕೊಡಿ ಅನ್ನುವಂಥದ್ದನ್ನ ತೋರಿಸ್ತಿದೆ. ನಿಮ್ಮ ಪಾರ್ಟ್ನರ್ ಮೇಲೆ, ನಿಮ್ಮ ಮೇಲೆ, ನಿಮ್ಮ ಪಾರ್ಟ್ನರ್ ಮೇಲೆ, ನಿಮ್ಮ ಒಂದು ಸಂಬಂಧದ ಮೇಲೆ ನೀವು ವರ್ಕ್ ಮಾಡಬೇಕು ಅನ್ನೋದನ್ನ ತೋರಿಸ್ತಿದೆ. ಮೇ ಬಿ ಇವರೇ ನಿಮ್ಮ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಅಂದ್ರೆ ಟ್ವಿನ್ ಫ್ಲೇಮ್ ಇರ್ಬೋದು ಅನ್ನೋದಂಥದ್ದನ್ನು ತೋರಿಸ್ತಿದೆ. ನೀವು ಹಿಂದಿನ ಜನ್ಮಗಳಿಂದಾನೇ ನೀವು ಒಬ್ರಿಗೊಬ್ರು ಪರಿಚಯ ಇದ್ದೀರಾ ಅನ್ನೋದನ್ನು ಕೂಡ ತೋರಿಸ್ತಿದೆ. ಅದಕ್ಕೋಸ್ಕರ ನೀವು ನಿಮ್ಮ ಒಂದು ಸಂಬಂಧಕ್ಕೆ ಇನ್ನೊಂದು ಚಾನ್ಸ್ ಕೊಡಿ ಅನ್ನೋಂಥದ್ದು ಹೇಳ್ತಿದೆ. ನೀವು ನಿಮ್ಮ ಮೇಲೆ ನೀವು ವರ್ಕ್ ಮಾಡಬೇಕು ಅಂತಂದಾಗ ಲವ್ ಲೈಫ್ ಅಲ್ಲಿ ಪರ್ಟಿಕ್ಯುಲರ್ಲಿ ಸ್ವಲ್ಪ ಟೈಮು ಒಬ್ರ ಜೊತೆ ಒಬ್ರು ತುಂಬಾ ಚೆನ್ನಾಗಿ ಸ್ಪೆಂಡ್ ಮಾಡುವಂತ ಅವಶ್ಯಕತೆ ಇದೆ. ಸ್ವಲ್ಪ ರಜಾ ತಗೊಳ್ಳಿ, ಹೊರಗಡೆ ಓಡಾಡಿ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ, ಒಬ್ರ ಜೊತೆ ಒಬ್ರು ಕುತ್ಕೊಂಡು ಮಾತಾಡಿ. ಅದರಿಂದ ನಿಮ್ಮ ಒಂದು ಲವ್ ಲೈಫ್ ನಲ್ಲಿ ಚೇಂಜಸ್ ಅನ್ನೋದು ಬರುತ್ತೆ ಅನ್ನೋದನ್ನ ತೋರಿಸ್ತದೆ. ಮೇ ಬಿ ಕೆಲವರು ಲೈಫು ಮಕ್ಕಳಿಂದ ಸ್ವಲ್ಪ ಎಫೆಕ್ಟ್ ಆಗ್ತಿದೆ ಅನ್ನೋದನ್ನ ತೋರಿಸ್ತಿದೆ. ಮದ್ವೆ ಆದ್ಮೇಲೆ, ಮಕ್ಕಳಾದ್ಮೇಲೆ ಸಂಬಂಧದಲ್ಲಿ ಚೇಂಜಸ್ ಅನ್ನೋದು ಬರುತ್ತೆ. ಸೊ ಆ ಚೇಂಜಸ್ ಕೆಲವು ಪಾರ್ಟ್ನರ್ಸ್ಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಮಕ್ಕಳಿರೋದು ಅವರ ಲವ್ ಲೈಫ್ ನಲ್ಲಿ, ಅವರ ಪರ್ಸನಲ್ ಟೈಮ್ ಅಲ್ಲಿ ಸ್ವಲ್ಪ ಅಡ್ಡ ಆಗುತ್ತೆ ಅನ್ನೋವಂಥದ್ದು ಕೂಡ ಇಲ್ಲಿ ತೋರಿಸ್ತಿದೆ. ಸೊ ಯಾವಾಗ್ಲೂ ಕೂಡ ಮದ್ವೆ ಆಗಿ ಮಕ್ಕಳಾದ್ಮೇಲೆ ಸ್ವಲ್ಪ ಜವಾಬ್ದಾರಿಯನ್ನ ತಗೊಳ್ಬೇಕಾಗತ್ತೆ, ಮಕ್ಕಳನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಅಟ್ ಎ ಟೈಮ್ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಕೂಡ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಏನ್ ಕೋರ್ಕೊಳ್ತಾರೆ ಅದ್ರ ಮೇಲೆ ಕೂಡ ವರ್ಕ್ ಮಾಡ್ಬೇಕಾಗುತ್ತೆ. ಸೊ ನೀವು ಕಂಪ್ಲೀಟ್ಲಿ ನಿಮ್ಮ ಒಂದು ಸಂಬಂಧದ ಮೇಲೆ ಡೀಪ್ ವರ್ಕ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಿದೆ. ಅಂಡ್ ನಿಮಗೆ ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರಿರ್ತಾರೆ ಅವರ ಅವಶ್ಯಕತೆ ಇದೆ. ಅವರು ಯಾರು ನಿಮಗೆ ಸರಿಯಾದ ಗೈಡೆನ್ಸ್ ಕೊಡ್ತಾರೆ ಅಂತ ನಿಮಗನ್ಸುತ್ತೆ ಅವ್ರ ಜೊತೆ ನಿಮ್ಮ ಪ್ರಾಬ್ಲಮ್ಸ್ ನ ಶೇರ್ ಮಾಡಿ ಅಂಡ್ ಅವ್ರ ಹತ್ರ ಸಜೆಷನ್ಸ್ ತಗೊಳ್ಳಿ. ಸಜೆಷನ್ಸ್ ನಿಮ್ಗೆ ಸರಿ ಅನ್ಸಿದ್ರೆ ಮಾತ್ರನೇ ಅದನ್ನ ಅಕ್ಸೆಪ್ಟ್ ಮಾಡಿ ಆ ಚೇಂಜಸ್ ಅನ್ನೋದನ್ನ ನಿಮ್ ಲೈಫ್ ನಲ್ಲಿ ತಗೊಳ್ಳಿ. ಕೆಲವರ ಲೈಫ್ ನಲ್ಲಿ ನಿಮ್ಮ ಒಂದು ಎಕ್ಸ್ ಪಾರ್ಟ್ನರ್ನ, ನಿಮ್ಮ ಲವ್ ಫೇಲ್ಯೂರ್ ಆಗಿರಬಹುದು ಅಥವಾ ಒನ್ ಸೈಡ್ ಲವ್ ಆಗಿರಬಹುದು, ಇಷ್ಟಪಟ್ಟಿದ್ದೆ ಅವ್ರು ಬೇರೆಯವ್ರನ್ನ ಮದ್ವೆ ಆಗ್ಬಿಟ್ರು ಅಂತ ಅನ್ನುವಂಥವ್ರು ಇರಬಹುದು. ಸೊ ಅವರ ಎನರ್ಜಿ ಏನಿದೆ ನಿಮ್ಮ ಈ ಪ್ರೆಸೆಂಟ್ ಮೂಮೆಂಟ್ ನ ನಿಮ್ಮ ಲೈಫ್ ನಲ್ಲಿ ಅದು ಎಫೆಕ್ಟ್ ಆಗ್ತಿದೆ. ಆದ್ರಿಂದ ಸ್ವಲ್ಪ ನಿಮ್ಮ ಪಾಸ್ಟ್ ಲೈಫ್ ನಲ್ಲಿ ನಿಮ್ಮ ಪಾರ್ಟ್ನರ್ ಯಾರಿದ್ರು, ಫೇಲ್ ಆದಂತ ಪಾರ್ಟ್ನರ್ ಯಾರಿದ್ರು ಅವರ ಎನರ್ಜಿ ನಿಮ್ಮಲ್ಲಿದೆ.
ಸೊ ಅದನ್ನ ನಿಮ್ಮಲ್ಲಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಅಲ್ಲಿ ಇರ್ಬೋದು, ಆ ಎನರ್ಜಿನ ನೀವು ರಿಲೀಸ್ ಮಾಡಿದ್ರೆ ನಿಮ್ಮ ಪಾರ್ಟ್ನರ್ ಮೇಲೆ ಅದು ವರ್ಕ್ ಆಗತ್ತೆ. ಯಾಕಂದ್ರೆ ನಿಮ್ ಪಾರ್ಟ್ನರ್ಗೆ ಸ್ಪಿರಿಚುಯಾಲಿಟಿ ಮೇಲೆ ನಂಬಿಕೆ ಇಲ್ಲ, ಧ್ಯಾನ ಮಾಡಲ್ಲ, ಇದನ್ನೆಲ್ಲ ನಂಬಲ್ಲ ಅಂತ ಅಂದಾಗ ನೀವು ಅದನ್ನ ರಿಲೀಸ್ ಮಾಡಿದ್ರು ಸಹ ಅದು ಅವ್ರ ಮೇಲೆ ವರ್ಕ್ ಆಗತ್ತೆ. ಅಂಡ್ ಈಗ ನೀವು ನಿಮ್ಮ ಮೇಲೆ ಫೋಕಸ್ ಮಾಡಿ, ನಿಮ್ಮ ಫೈನಾನ್ಸ್, ನಿಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡಿ. ಫೈನಾನ್ಷಿಯಲ್ ಇಶ್ಯೂ ನಿಮ್ಮ ಲೈಫ್ ನಲ್ಲಿ ಏನ್ ನಡೀತಿದೆ, ಖರ್ಚಿಗೆ ತಕ್ಕಷ್ಟು ಸಂಪಾದನೆ ಇಲ್ಲ ಅನ್ನುವಂಥದ್ದು ನಿಮ್ಮ ಲವ್ ಲೈಫ್ ನ ಎಫೆಕ್ಟ್ ಮಾಡ್ತಾ ಇದೆ ಅನ್ನೋದನ್ನ ಕೂಡ ಇಲ್ಲಿ ತೋರಿಸ್ತದೆ. ಅನ್ವಾಂಟೆಡ್ ಲವ್, ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಓಡ್ತಾ ಇರಬಹುದು, ನೀನಂದ್ರೆ ಇಷ್ಟ ಇಲ್ಲ ಅಂತ ನಿಮ್ಮನ್ನ ಹರ್ಟ್ ಮಾಡೋದಿರಬಹುದು, ಆ ತರದ್ ಕೂಡ ನಡೀತಿದೆ ಅನ್ನೋದನ್ನ ತೋರಿಸ್ತಿದೆ. ನಿಮ್ಮ ಲೈಫ್ಗೆ ನಿಮ್ಗೆ ಎಷ್ಟೆಷ್ಟು ಸರಿ ಅನ್ನಿಸ್ತದೆ ಅಷ್ಟೊಂದು ತಗೊಳ್ಳಿ. ಯಾಕೆಂದ್ರೆ ಇದು ಓವರ್ ಆಲ್ ರೀಡಿಂಗ್. ಕೆಲವ್ರಿಗೆ ಕಂಪ್ಲೀಟ್ಲಿ ನಿಮ್ಮ ಸ್ಟೋರಿನೇ ಅನ್ನಿಸ್ಬೋದು, ಕೆಲವ್ರಿಗೆ ಇದು ನನಗಲ್ಲ ಅಂತ ಅನ್ನಿಸ್ಬೋದು. ನಿಮ್ಗೆ ಅನ್ಸಿದ್ ನಿಮಗ್ ತಗೊಳ್ಳಿ, ಅದನ್ನ ಹೇಗ್ ಸರಿ ಮಾಡ್ಕೊಳ್ಬೇಕು ಅನ್ನೋಂಥ ಗೈಡೆನ್ಸ್ ಸಿಗ್ತದೆ, ಅದನ್ನ ತಗೊಳ್ಳಿ. ನಿಮ್ಮ ಪಾರ್ಟ್ನರ್ಗೆ ನೀವಂದ್ರೆ ಇಷ್ಟ ಇಲ್ಲ, ಬೋರಿಂಗ್, ಫಸ್ಟ್ ತರ ಫೀಲಿಂಗ್ ಇಲ್ಲ, ಆ ತರ ಕೂಡ ಇಲ್ಲಿ ಹೇಳ್ತಾ ಇರ್ಬೋದು, ಮಾತಾಡ್ತಾ ಇರ್ಬೋದು. ಆ ತರ ನಿಮ್ ಲೈಫ್ ನಲ್ಲಿ ಯಾರಿಗಾದ್ರೂ ಆಗ್ತಾ ಇದ್ರೆ ನಿಮಗೆ ಸೊಲ್ಯೂಷನ್ ಬಂದು ಲವ್ ಯುವರ್ ಸೆಲ್ಫ್ ಫಸ್ಟ್. ನೀವು ನಿಮ್ಮನ್ನ ಪ್ರೀತಿಸಿ. ಯಾಕೆಂದ್ರೆ ನಾವು ಯಾವ ಫ್ರೀಕ್ವೆನ್ಸಿಲಿ ಇರ್ತೀವಿ ಅದನ್ನ ಮಾತ್ರನೇ ನಾವು ಅಟ್ರಾಕ್ಟ್ ಮಾಡಕ್ ಆಗೋದು. ನೀವು ನಿಮ್ಮ ಎಕ್ಸ್ ಎನರ್ಜಿನಲ್ಲಿ ಇದ್ದೀರಾ ಅಂದ್ರೆ, ಇವಾಗ ನಿಮಗ್ ಮದ್ವೆ ಆಗಿದೆ, ಆದ್ರೆ ಗಂಡನ ಜೊತೆ ಅಥವಾ ಹೆಂಡತಿ ಜೊತೆ ಚೆನ್ನಾಗಿರೋವರ್ಗುನು ಹಿ ಇಸ್ ದ ಒನ್, ಶಿ ಇಸ್ ದ ಒನ್, ಶಿ ಇಸ್ ದ ಬೆಸ್ಟ್, ಹಿ ಇಸ್ ದ ಬೆಸ್ಟ್ ಅಂತ ನಿಮ್ಗೆ ಅನ್ಸುತ್ತೆ. ಆದ್ರೆ ನಿಮ್ಮ ಪಾರ್ಟ್ನರ್ ಜೊತೆ ಏನಾದ್ರೂನು ನಿಮ್ಗೆ ಹರ್ಟ್ ಆಯ್ತು, ಪ್ರಾಬ್ಲಮ್ ಆಯ್ತು ಅಂತ ಅಂದಾಗ ಅವ್ರನ್ನ ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು ಅಂತ ಇಲ್ಲಿ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಎಲ್ಲಾರ್ಗು ಒಂದೇನೆ, ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನುವಂಥ ಥಾಟ್ ಬರ್ತಿದೆ ಅಂದ್ರೆ ನೀವು ನಿಮ್ಮ ಪಾರ್ಟ್ನರ್, ಎಕ್ಸ್ ಪಾರ್ಟ್ನರ್ನ ರಿಲೀಸ್ ಮಾಡಿಲ್ಲ ಅಂತ. ಸೊ ಆ ಎಕ್ಸ್ ಪಾರ್ಟ್ನರ್ ಎನರ್ಜಿ ನಿಮ್ಮಲ್ಲಿ ಇರೋದ್ರಿಂದ ನಿಮ್ಮ ಈ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಇರುವಂತ ಮದುವೆ ಮೇಲೆ ಅದು ತುಂಬಾನೇ ನೆಗೆಟಿವ್ ಆಗಿ ಎಫೆಕ್ಟ್ ಆಗ್ತಿದೆ. ಆದ್ರಿಂದ ಫಸ್ಟ್ ನಿಮ್ಮನ್ನ ನೀವು ಲವ್ ಮಾಡಿ, ಎಕ್ಸ್ ಎನರ್ಜಿನ ರಿಲೀಸ್ ಮಾಡಿ, ನಿಮ್ಮನ್ನ ನೀವು ಪ್ರೀತಿಸಿ. ಆಗ ಯಾವಾಗ ನಾವೇ ಪ್ರೀತಿ ಫ್ರೀಕ್ವೆನ್ಸಿಗೆ ಬರ್ತೀವಿ, ಆವಾಗ ಚೇಂಜಸ್ ಅನ್ನುವಂಥದ್ದು ಬರುತ್ತೆ. ನಾವು ಲವ್ನ ಅಟ್ರಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾವು ಯಾವ ಫ್ರೀಕ್ವೆನ್ಸಿಯಲ್ಲಿ ಫ್ರೀಕ್ವೆಂಟ್ ಆಗಿ ಇರ್ತೀವಿ ಅದನ್ನ ನಾವು ಅಟ್ರಾಕ್ಟ್ ಮಾಡ್ತೀವಿ. ಅದರಿಂದ ನಿಮಗೆ ಪ್ರೀತಿ ಬೇಕು ಅಂದ್ರೆ ಫಸ್ಟ್ ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳಿ. ಪ್ರೀತಿ ಅಂದ್ರೆ ಏನು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಿಮ್ಮ ಲೈಫ್ ನಲ್ಲಿ ಅಳವಡಿಸ್ಕೊಳ್ಳಿ. ನಿಮ್ಮ ಪಾರ್ಟ್ನರ್ ಕೂಡ ಅದೇ ಎನರ್ಜಿಗೆ ಬರ್ತಾರೆ. ನೀವು ನಿಮ್ಮ ಪಾರ್ಟ್ನರ್ನ ಎಷ್ಟೇ ಪ್ರೀತಿಸ್ತಾ ಇದ್ರು ಸಹ ಅವರು ನಿಮ್ಮನ್ನ ಹರ್ಟ್ ಮಾಡ್ತಾ ಇದ್ದಾರೆ, ನಿಮಗೆ ಅವರು ಕೊಡ್ಬೇಕಾದಂತ ಪ್ರೀತಿಯನ್ನ ಸರಿಯಾಗಿ ಕೊಡ್ತಾ ಇಲ್ಲ, ನಿಮ್ಮನ್ನ ಅವಮಾನ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಕೀಳಾಗಿ ನೋಡ್ತಾ ಇದ್ದಾರೆ ಅಂದ್ರೆ ಅದೆಲ್ಲ ರೆಡ್ ಫ್ಲಾಗ್ಸ್. ರೆಡ್ ಫ್ಲಾಗ್ಸ್ ನ ಯಾವಾಗ್ಲೂ ಕೂಡ ಕರೆಕ್ಟ್ ಆಗಿ ನೋಡಿ ಅದನ್ನ ಬದಲಾಯಿಸ್ಕೊಳ್ಳೋ ಅಂತ ಪ್ರಯತ್ನಗಳನ್ನ ಮಾಡ್ಲೇಬೇಕು. ನಾವೆಷ್ಟೇ ಪ್ರೀತಿಸೋರು ಸಹ ಅವ್ರು ನಮ್ಮನ್ನ ಗೌರವಿಸ್ತಾ ಇಲ್ಲ ಅಂತಂದಾಗ ಯಾರೇ ಆದ್ರೂ ಸಹ ಲಿಮಿಟೇಷನ್ಸ್ ಇಡ್ಲೇಬೇಕು. ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಒಬ್ರನ್ನೊಬ್ರು ಗೌರವಿಸ್ಬೇಕು. ಫಸ್ಟ್ ಗೌರವ ಅನ್ನೋದು ಪ್ರೀತಿನ ಹೆಚ್ಚಿಸುತ್ತೆ. ಆ ಗೌರವ ಕೊಡ್ದಲೇ ಇದ್ದಾಗ ಸ್ವಲ್ಪ ದಿನ ಅದನ್ನ ಸ್ವಲ್ಪ ನೋಡಿ ಅಬ್ಸರ್ವ್ ಮಾಡಿ ಇದನ್ನ ಹೇಗೆ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದ್ರ ಮೇಲೆ ವರ್ಕ್ ಮಾಡ್ಲೇಬೇಕು. ಅದಾದ್ಮೇಲೆನೆ ಲೈಫ್ ಅನ್ನೋದು ಪಾಸಿಟಿವ್ ಆಗಿ ಚೇಂಜ್ ಆಗೋದು. ಗೆಟಿಂಗ್ ಟು ನೋ ಈಚ್ ಅದರ್ ಮತ್ತೆ ಮತ್ತೆ ಅದೇ ಬರ್ತಿದೆ. ಗೆಟಿಂಗ್ ಟು ನೋ ಈಚ್ ಅದರ್ ಅಂದ್ರೆ ಸೇಮ್ ಫಸ್ಟ್ ಅಲ್ಲಿ ಏನ್ ಮೆಸೇಜ್ ಬಂತು ಅದೇ ಬರ್ತಿದೆ. ನೀವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕು. ಕುತ್ಕೊಂಡು ಮಾತಾಡಿ, ಏನ್ ಪ್ರಾಬ್ಲಮ್ ಇದೆ, ಏನ್ ಇಶ್ಯೂ ಇದೆ ಅದ್ರ ಮೇಲೆ ಮಾತಾಡಿ. ನಿಮ್ ಪಾರ್ಟ್ನರ್ ಮಾತಾಡೋದಕ್ಕೆ ರೆಡಿ ಇಲ್ಲ ಅಂತಂದ್ರೆ ಮೆಡಿಟೇಷನ್ ಮಾಡಿ, ಮೆಡಿಟೇಷನ್ ಅಲ್ಲಿ ಕನೆಕ್ಟ್ ಆಗಿ ನೀವು ಮಾತಾಡಿ. ಅದು ನಿಮಗೆ ಮದ್ವೆ ಆಗಿರೋದ್ರಿಂದ, ನೀವು ಪಕ್ಕದಲ್ಲೇ ಇರೋದ್ರಿಂದ ಖಂಡಿತ ಅವ್ರ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಯಾವ್ದಾದ್ರು ರೀತಿಲಿ ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋಂಥದ್ದು ನಿಮ್ಮ ಹತ್ರ ಶೇರ್ ಮಾಡ್ತಾರೆ. ನಿಮ್ಮೊಳಗೆ ಅವ್ರೇನಾದ್ರೂ ನಿಮ್ಮ ಹತ್ರ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಲೈಫ್ ನಲ್ಲಿ ಏನು ನಮ್ಮ ಎದುರುಗಿರೋ ವ್ಯಕ್ತಿಗಳು, ನಮ್ಮ
ಸಂಬಂಧಿಕರು, ಫ್ರೆಂಡ್ಸ್, ನಮ್ಮ ಮನೆಯವರು ಯಾವ ಒಂದು ನೆಗೆಟಿವಿಟಿನ ತೋರಿಸ್ತಾ ಇರ್ತಾರೆ, ನಮ್ಮನ್ನ ಮಿರರಿಂಗ್ ಮಾಡ್ತಾ ಇರ್ತಾರೆ. ಮೇ ಬಿ ಅವರಲ್ಲಿ ಜಾಸ್ತಿ ಪ್ರಾಬ್ಲಮ್ ಇರ್ಬೋದು, ಆದ್ರೆ ನಮ್ಮಲ್ಲಿ ಅದೇ ಪ್ರಾಬ್ಲಮ್ ಸ್ವಲ್ಪನಾದ್ರೂ ಇರುತ್ತೆ. ಸೊ ನಿಮ್ಮಲ್ಲಿ ನಿಮ್ಮ ಎಕ್ಸ್ ಎನರ್ಜಿ ಏನಾದ್ರೂ ಇದ್ರೆ, ಗೊತ್ತಿದ್ದೋ ಗೊತ್ತಿಲ್ದಲೇನೋ, ಯಾಕೆಂದ್ರೆ ಕಾನ್ಶಿಯಸ್ಲಿ ನಮ್ಗೇನು ಗೊತ್ತಿಲ್ಲ ಅಂದ್ರೂ ಸಬ್ ಕಾನ್ಶಿಯಸ್ಲಿ ಅದೆಲ್ಲ ಸ್ಟೋರ್ ಆಗಿರುತ್ತೆ. ಆದ್ರಿಂದ ನೀವು ಮೆಡಿಟೇಷನ್ ಮಾಡಿ ಯಾರಾದ್ರೂ ನಿಮ್ಮಲ್ಲಿ ಈ ಪ್ರಾಬ್ಲಮ್ ಇದೆ ಅನ್ನೋಂಥ ತೋರಿಸ್ತಾ ಇದ್ರು ಸಹ, ಅಥವಾ ನಿಮ್ಮನ್ನ ಅವರಲ್ಲಿ ಈ ಪ್ರಾಬ್ಲಮ್ ಇದೆ ಅನ್ನೋದನ್ನ ನೀವು ಪಾಯಿಂಟ್ ಔಟ್ ಮಾಡ್ತಾ ಇದ್ರು ಸಹ, ಅವರಲ್ಲಿ ಜಾಸ್ತಿ ಇದ್ರು ನಮ್ಮಲ್ಲಿ ಸ್ವಲ್ಪನಾದ್ರೂ ಇರುತ್ತೆ ಅನ್ನೋದನ್ನ ತಿಳ್ಕೊಂಡು ನೀವು ರಿಲೀಸ್ ಮಾಡಿದ್ರೆ, ನೀವು ರಿಲೀಸ್ ಮಾಡಿದ ಎನರ್ಜಿಯಿಂದ ಅವರು ಕೂಡ ರಿಫ್ಲೆಕ್ಟ್ ಅವರು ಕೂಡ ಅವ್ರ ಮೇಲೂ ಕೂಡ ಅದು ಎಫೆಕ್ಟ್ ಆಗುತ್ತೆ ಆ ಎನರ್ಜಿ. ಸೊ ಆ ಪ್ರಾಬ್ಲಮ್ ನೀವ್ ತೆಗ್ದಾಕದ್ಮೇಲೆ ಅದು ಅವರಲ್ಲಿ ಕೂಡ ಸಾಲ್ವ್ ಆಗ್ಬಿಡತ್ತೆ. ಅಂಡ್ ನೀವು ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಪರ್ಸನಲ್ ಲೈಫ್ ನ ಕೂಡ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ ಅನ್ನೋದನ್ನ ತೋರಿಸ್ತಿದೆ. ನಿಮ್ಮಲ್ಲಿ ಅವ್ರಿಗೆ ಏನ್ ಇಷ್ಟ ಆಗ್ತಾ ಇಲ್ಲ, ನೀವು ಹೇಗೆ ನಡ್ಕೊಂಡ್ರೆ, ನಿಮ್ಮನ್ನ ನೀವು ಹೇಗೆ ಬದಲಾಯಿಸ್ಕೊಂಡ್ರೆ ಅವ್ರಿಗೆ ಇಷ್ಟ ಆಗತ್ತೆ, ಅದನ್ನೆಲ್ಲ ಸ್ವಲ್ಪ ತಿಳ್ಕೊಂಡು ಅವ್ರ ಜೊತೆ ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಬೇಕಾಗತ್ತೆ. ನಿಮಗ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಕುತ್ಕೊಳ್ಳಿ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಎನರ್ಜಿ ಲೆವೆಲ್ಸ್ ಎಷ್ಟು ಹೈ ಆಗ್ತಾ ಹೋಗುತ್ತೆ, ಗೈಡೆನ್ಸ್ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದು ಯಾವ ರೀತಿಲಿ ಬೇಕಿದ್ರು ಗೊತ್ತಾಗ್ಬೋದು. ಇಲ್ಲ ಅಂದ್ರೆ ನಿಮ್ಮ ಪಾರ್ಟ್ನರೇ ನೀನ್ ಈ ತಪ್ಪು ಮಾಡ್ತಾ ಇದೀಯಾ, ಅದಕ್ಕೆ ನಿನ್ನಲ್ಲಿ ಇದು ಇಷ್ಟ ಆಗ್ತಾ ಇಲ್ಲ, ನೀನ್ ಇದ್ರಲ್ಲಿ ಬದಲಾಯಿಸ್ಕೊ ಅಂತ ಅವರೇ ಬಾಯ್ಬಿಟ್ಟು ಹೇಳ್ಬೋದು. ಹೇಗ್ ಬೇಕಿದ್ರು ಗೊತ್ತಾಗ್ಬೋದು. ಗೊತ್ತಾದ್ಮೇಲೆ ನಿಮ್ಮ ಪ್ರಾಬ್ಲಮ್, ನಿಮ್ ಇಶ್ಯೂ ಏನು ಅನ್ನೋದನ್ನ ಪಾಯಿಂಟ್ ಔಟ್ ಮಾಡಿದ್ಮೇಲೆ, ಗೊತ್ತಾದ್ಮೇಲೆ ಅದನ್ನ ಸರಿಯಾಗಿ ತಿಳ್ಕೊಂಡು ತಿದ್ಕೊಳ್ಳಿ. ನೀವ್ ಇಷ್ಟೆಲ್ಲ ಚೇಂಜಸ್ ನಿಮ್ಮಲ್ಲಿ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಜೀವನ ಸಂಗಾತಿನೇ ನಿಮ್ಗೆ ನ್ಯೂ ಲವ್ ಅನ್ನೋದನ್ನ ಕೊಡ್ತಾರೆ. ಮತ್ತೆ ಹೊಸ ರೀತಿಯಲ್ಲಿ ಮನಸ್ಸಿನಿಂದ, ದೇಹದಿಂದ ಮದುವೆ ಆಗಿರೋದು ಬಿಟ್ಟು ಮನಸ್ಸಿನಿಂದ ಮದುವೆ ಆಗಿ ನಿಮ್ಮ ಜೀವನ ಇನ್ನೊಂದು ಹೊಸ ಒಂದು ಘಟ್ಟವನ್ನ ತಲುಪತ್ತೆ, ಇನ್ನೊಂದು ಹೊಸ ಒಂದು ದಾರಿಯನ್ನ ತೋರಿಸುತ್ತೆ ನಿಮ್ ಲೈಫಲ್ಲಿ. ನಿಮ್ಮ ಪ್ರೀತಿ ಅನ್ನುವಂಥದ್ದು ನ್ಯೂಲಿ ವೆಡ್ಡಿಂಗ್ ಕಪಲ್ ತರ ಮತ್ತೆ ನಿಮ್ಮ ಮದುವೆಯನ್ನ ಇನ್ನ ಹೊಸದಾಗಿ ಶುರು ಮಾಡ್ತೀರಾ ಅನ್ನೋದನ್ನ ಕೂಡ ಇಲ್ಲಿ ತೋರಿಸ್ತದೆ. ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂ, ಪ್ಯಾಷನ್, allow your heart and soul to shine with joy. ನಿಮ್ಮ ಪಾರ್ಟ್ನರ್ ಹತ್ರ ನೀವು ಕುತ್ಕೊಂಡು ಮಾತಾಡ್ಬೇಕಾಗಿರುವಂತ ವಿಷಯ ತುಂಬಾ ಡೀಪ್ ಇದೆ. ಸೊ ಇದು ಎಲ್ಲರೂ ನೋಡುವಂತ ವಿಡಿಯೋ ಆಗಿರೋದ್ರಿಂದ ನಾನು ಕೆಲವೊಂದು ಡೀಪ್ ಮಾತುಗಳನ್ನ ಇಲ್ಲಿ ಬರ್ತಾ ಇರುವಂತ ಮೆಸೇಜ್ನ ನಾನು ಕೊಡೋದಕ್ಕೆ ಆಗೋದಿಲ್ಲ. ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಗೆ ಡೀಪ್ ಇಶ್ಯೂ ಇದೆ. ಸೊ ಯಾಕೆಂದ್ರೆ ನನ್ನ ಚಾನೆಲ್ನ ತುಂಬಾ ಚಿಕ್ಕ ವಯಸ್ಸಿನಿಂದ ದೊಡ್ಡವರವರೆಗೂ ನೋಡ್ತಾರೆ. ಆದ್ರಿಂದ ಇಲ್ಲಿ ನಾನು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ, ಕಾರ್ಡ್ಸ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪಾರ್ಟ್ನರ್ ಜೊತೆ ಕುತ್ಕೊಂಡು ಮಾತಾಡಿ, ಏನ್ ಇಶ್ಯೂ ಇದೆ, ನಿಮ್ಮಿಂದ ಏನ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋಂಥದ್ದು ಸ್ವಲ್ಪ ಕುತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೊಳ್ಳಿ. ಖಂಡಿತ ಸಾಲ್ವ್ ಆಗತ್ತೆ. ಇನ್ನೊಂದು ಪ್ರಾಬ್ಲಮ್ ನಿಮ್ಮಲ್ಲಿ ಏನಾಗ್ತಾ ಇರೋದು ಅಂದ್ರೆ, ಒಬ್ರ ಮೇಲೆ ಒಬ್ರು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರ. ಕಂಟ್ರೋಲ್ ಮಾಡೋದಕ್ಕೆ ಯಾವತ್ತು ಸಂಬಂಧದಲ್ಲಿ ಟ್ರೈ ಮಾಡ್ಲೇಬಾರ್ದು. ಎದುರುಗಿರೋ ವ್ಯಕ್ತಿ ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಡ್ತಾರೆ. ಯಾಕೆಂದ್ರೆ ಪ್ರತಿಯೊಬ್ರಿಗೂ ಕೂಡ ಫ್ರೀಡಮ್ ಆಗಿ ಬದುಕೋದು ಅಂದ್ರೇನೆ ಇಷ್ಟ. ಯಾರಾದ್ರೂ ಎಲ್ಲಾದ್ರೂ ಹೋಗ್ತಾ ಇದ್ವಿ ಅಂತಂದ ಗಂಡ ಹೆಂಡತಿಗೆ ಹೇಳಿದಾಗ ಹೆಂಡತಿ ಗಂಡಗೆ ಹೇಳಿದ್ರು, ಅವ್ರನ್ನ ಅವರ ಇಷ್ಟ ಬಂದಂಗೆ ಬದುಕೋದಕ್ಕೆ ಫ್ರೀ ಆಗಿ ಬಿಡ್ಬೇಕು. ಯಾವಾಗ ನಾವು ಕಟ್ಟಿಡ್ಕೊಳ್ಳೋದಕ್ಕೆ ಇಟ್ಕೊಳ್ತೀವಿ, ನಾನ್ ಹೇಳ್ದಂಗ್ ನೀನ್ ಕೇಳ್ಬೇಕು ಅಂತೆಲ್ಲ ನಾವು ಕಂಟ್ರೋಲ್ ಮಾಡಕ್ ಹೋಗ್ತೀವಿ, ಆವಾಗ ಎದುರುಗಿರೋ ವ್ಯಕ್ತಿಗೆ ಯಾವತ್ತೂ ಇಷ್ಟ ಆಗಲ್ಲ. ಬಿಕಾಸ್ ನಾವು ಬಾಡಿಯಾಗಿ ಬದುಕ್ತಾ ಇದ್ರು ಸಹ ನಾವು ಒಂದು ಆತ್ಮ ಅನ್ನುವಂಥ ರಿಯಲೈಸೇಷನ್ ನನ್ನ ಚಾನಲ್ ನಲ್ಲಿ ಇರೋರ್ಗೆಲ್ಲರಿಗೂ ಇದೆ ಅನ್ನುವಂಥದ್ದು ನನ್ನ ನಂಬಿಕೆ. ಸೊ ಆತ್ಮಕ್ಕೆ ಯಾವಾಗ್ಲೂ ಫ್ರೀ ಆಗಿ ಬದುಕುವಂತ ಆಸೆ, ಅದು ಯಾರ ಕಂಟ್ರೋಲ್ ನಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಪ್ರೀತಿಯಿಂದ, ಆಪ್ಯಾಯತೆಯಿಂದ, ಪ್ರೀತಿ ಕರುಣೆಗಳಿಂದ ನಾವು ಒಬ್ರ ಜೊತೆ ಇರ್ಬೋದೇ ಹೊರತು ಕಂಟ್ರೋಲ್ ಮಾಡಿ, ಹೆದರಿಸಿ, ಬೆದರಿಸಿ, ಬೈದು, ಹಿಂಸೆ ಕೊಟ್ಟು ಆ ತರ ಇರೋದಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಅದು ಆ ಒಂದು ಮದುವೆ
ಬಂಧನ ಆಗ್ಬಿಡುತ್ತೆ. ಅವಾಗ ಆ ಬಂಧನ ಯಾರಿಗೂ ಇಷ್ಟ ಆಗಲ್ಲ. ಮದ್ವೆ ಯಾವಾಗ್ಲೂ ಬಂಧ ಆಗಿರ್ಬೇಕು, ಆಗ ಮಾತ್ರನೇ ಅದು ಚೆನ್ನಾಗಿರುತ್ತೆ. ಸೊ ಆತರ ಕಂಟ್ರೋಲ್ ಮಾಡುವಂತ ಬುದ್ಧಿ ಯಾರ ಮೇಲಾದ್ರೂ ನಿಮ್ಗಿದೆ, ಹೋಗ್ಬಿಟ್ ಬರ್ತೀನಿ ಅಂತಂದ್ರೆ ಏನಕ್ಕೆ ಹೋಗೋದು, ಎಲ್ಲಿಗೆ ಹೋಗೋದು ಅನ್ನೋಂಥ ಕ್ವಶನ್ಗಳು ಕೇಳೋದು. ಅವ್ರು ಹೇಳಕ್ ಇಷ್ಟ ಇದ್ರೆ ಅವರೇ ಹೇಳ್ತಾರೆ, ಯಾಕೆಂದ್ರೆ ಅದೊಂದು ನಂಬಿಕೆ ಮೇಲೆ ನಡೆಯುತ್ತೆ ಸಂಬಂಧ ಅನ್ನುವಂಥದ್ದು. ಸೊ ಆದ್ರಿಂದ ಆದಷ್ಟು ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ. ಓಕೆ ಹೋಗ್ಬಿಟ್ ಬನ್ನಿ ಅಂತ ನಗ್ನಗ್ತಾ ಕಳಿಸ್ಕೊಡಿ, ನೀವು ಗಂಡ ಆಗಿದ್ರು ಹೆಂಡತಿ ಆಗಿದ್ರು ಯಾರೇ ಆಗಿದ್ರು ಸಹ. ಆಗ ಯಾವಾಗ ನಮ್ಮ ಪಾರ್ಟ್ನರ್ ನಮ್ಮನ್ನ ನಂಬಿ ನಮ್ಮನ್ನ ಫ್ರೀಯಾಗಿ ಬಿಟ್ಟಿದ್ದಾರೆ ಅನ್ನುವಂಥ ನಂಬಿಕೆ ನಮ್ಮೊಳಗಿಂದ, ನಮ್ಮ ಪಾರ್ಟ್ನರ್ ಇಂದ ನಮಗ್ ಸಿಗುತ್ತೆ, ಆ ನಂಬಿಕೆ ನಮ್ಮಲ್ಲಿ ಹುಟ್ಟುತ್ತೆ. ಆ ನಿಜವಾಗ್ಲೂ ಇರುವಂತ ಪ್ರಾಬ್ಲಮ್ ಒಂದೊಂದೇ ಸಾಲ್ವ್ ಆಗ್ತಾ ಹೋಗುತ್ತೆ. ಸೊ ಇದು ಮೇನ್ ಗೈಡೆನ್ಸ್ ತರ ನಿಮಗ್ ಬರ್ತಿದೆ. ನಿಮ್ಮ ಪಾರ್ಟ್ನರ್ನ ಕಂಟ್ರೋಲ್ ಮಾಡಕ್ ಯಾವತ್ತೂ ಹೋಗ್ಬೇಡಿ. ಪಾರ್ಟ್ನರ್ನೇ ಅಲ್ಲ, ಯಾವತ್ತೂ ಯಾರನ್ನು ಕಂಟ್ರೋಲ್ ಮಾಡಕ್ ಹೋಗ್ಬಾರ್ದು. ಪ್ರೀತಿಯಿಂದ ಮನ್ಸ್ ಗೆಲ್ಬೇಕು. ಪ್ರೀತಿಯಿಂದ ಮನ್ಸ್ ಗೆದ್ರೆ ನಾವೆಲ್ಲಿ ಹೋಗ್ತೀರಾ ಅಂತ ಕೇಳೋ ಅವಶ್ಯಕತೆನೇ ಇಲ್ಲ, ಅವರೇ ಹೇಳ್ತಾರೆ. ಮೇ ಬಿ ಹೋಗ್ ಬಂದ್ಮೇಲೆ ಹೇಳ್ಬೋದು, ಅಥವಾ ಚಿಕ್ಕ ವಯಸ್ಸಿನಿಂದ ಅವ್ರಿಗೆ ಹೊರಗೆ ಹೋಗ್ಬೇಕಾದ್ರೆ ಹೇಳೋ ಒಂದು ಗುಣನೇ ಇಲ್ದಲೇ ಇರಬಹುದು. ನಿಮ್ಮ ಪ್ರೀತಿಯಿಂದ ಅವರು ಬದಲಾಗ್ಬೋದು. ಆದ್ರಿಂದ ಪ್ರೀತಿಯಿಂದ ಫಸ್ಟ್ ನೀವು ನಿಮ್ಮನ್ನಲ್ಲಿ ನೀವು ಪ್ರೀತಿಸಿ. ಆಗ ನೀವು ಪ್ರೀತಿ ಫ್ರೀಕ್ವೆನ್ಸಿಗೆ ಬಂದಾಗ ಆ ಫ್ರೀಕ್ವೆನ್ಸಿಯಿಂದ ನಿಮ್ಮ ಪಾರ್ಟ್ನರ್ ಕೂಡ ಚೇಂಜ್ ಆಗ್ತಾರೆ. ಅವರಲ್ಲಿರುವಂಥ ಎಲ್ಲ ನೆಗೆಟಿವ್ ಗುಣಗಳು ಕೂಡ ಚೇಂಜ್ ಆಗಿ ನಿಮ್ಮ ಮಧ್ಯ ಪ್ರೀತಿ ಅನ್ನುವಂಥದ್ದು ಬರುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿದೆ. ಈ ರೀಡಿಂಗ್ ನಿಮಗೆ ಎಷ್ಟರ ಮಟ್ಟಕ್ಕೆ ಕನೆಕ್ಟ್ ಆಯ್ತು ಅನ್ನೋದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್ ಅಂಡ್ ಲವ್ ಯು ಆಲ್.